ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಚಿಕ್ಕಮಗಳೂರು ಬಂದಿಗೆ ಜಿಲ್ಲಾ ಬಿಜೆಪಿಯಿಂದ ಕರೆ ಕೊಟ್ಟಿದ್ದೀವಿ. ಏನಿವತ್ತು ಬೆಳಗಾವಿಯಲ್ಲಿ ಪೂರ್ವ ನಿಯೋಜಿತ ಆಧಾರರಹಿತ ಆರೋಪವನ್ನು ಮಾಡಿ ತತ್ಕ್ಷಣ ಕೇಸನ್ನು ಹಾಕಿ ತಕ್ಷಣ ಬಂಧಿಸುವಂಥ ಈ ಕೃತ್ಯ ಪೂರ್ವ ನಿಯೋಜಿತ. ನಮ್ಮ ನಾಯಕರಾದ CT ರವಿ ಅವರನ್ನ ತಕ್ಷಣ ಬಿಡುಗಡೆಗೊಳಿಸಬೇಕು, ಆ ಕೇಸನ್ನು ವಜಾ ಮಾಡಬೇಕು. ಅದೇ ರೀತಿ ಆಧಾರರಹಿತ ಆರೋಪವನ್ನು ಮಾಡಿರುವಂಥ ವ್ಯಕ್ತಿಯಿಂದ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ಜಿಲ್ಲಾ ಬಿಜೆಪಿ ಆಗ್ರಹಿಸುತ್ತೆ. ಏನು ತುರ್ತು ಸೇವೆಗಳು ಅಂತ ಏನಿದೆ ಅದನ್ನು ಹೊರತುಪಡಿಸಿ ಚಿಕ್ಕಮಗಳೂರು ಬಂದು ನಾಳೆ ಪೂರ್ಣ ಸಹಕಾರವನ್ನು ಕೇಳಿಕೊಂಡು ನಾಗರಿಕರಲ್ಲಿ ಮನವಿಯನ್ನು ಕೂಡ ಮಾಡ್ಕೊತಾ ಇದ್ದೀವಿ. 100% ಸಹಕಾರ ಸಿಗುತ್ತೆ. ಇದು ಇಡೀ ಮನುಷ್ಯ ಕುಲ ತಲೆ ತಗ್ಗಿಸುವಂಥ ಒಂದು ಕೃತ್ಯ ಅಮಾಯಕವಾಗಿ ನಡೆಸ್ಕೊಂಡಿದ್ದಾರೆ. ಸುಳ್ಳು ಮೊಕದ್ದಮೆ, ಪೂರ್ವ ನಿಯೋಜಿತ. ಇದು ನಾಳೆ ಅಂದರೆ ಈ ಬಂದ್ಗೆ ನಿಮಗೆ ಬೆಂಬಲಕ್ಕೆ ಸಂಘ ಸಂಸ್ಥೆಗಳು ಏನಾದರೂ ಎಲ್ಲರ ಜೊತೆ ಮಾತಾಡಿದ್ದೀವಿ, ಎಲ್ಲ ಸಹಕಾರ ಕೊಡ್ತೀವಿ ಅಂತ ಈಗಾಗಲೇ ವಾಗ್ದಾನ ಮಾಡಿದ್ದಾರೆ. ಜನತೆಗೆ ಎಲ್ಲ ಜನರು ಕೂಡ ಶಾಂತಿಯುತವಾಗಿ ಚಿಕ್ಕಮಗಳೂರಿನ ಬಂದಿಗೆ ಸಹಕಾರ ಕೊಡಬೇಕು. ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಜ್ಜನ ಬಂಧುಗಳು ಕೂಡ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಒಂದು ಕೃತ್ಯ ಮಾನವ ತಲೆ ತಗ್ಗಿಸುವಂಥ ಒಂದು ಕೃತ್ಯ ಅನ್ನೋದಿದೆ. ಅದರಲ್ಲೂ ನಮ್ಮ BJP ಚಿಕ್ಕಮಗಳೂರಿನ ಕಟ್ಟಿ ಬೆಳೆಸಿದಂಥ ವ್ಯಕ್ತಿಗೆ ಈ ರೀತಿ ಅವಮಾನವಾಗಿ ನಡೆಸ್ಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಮಧುಕುಮಾರ್ ರಾಜರಸು, ಜಿಲ್ಲಾ ಕಾರ್ಯದರ್ಶಿಗಳು. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಚಿಕ್ಕಮಗಳೂರು ಬಂದಿಗೆ ಜಿಲ್ಲಾ ಬಿಜೆಪಿಯಿಂದ ಕರೆ ಕೊಟ್ಟಿದ್ದೀವಿ. ಏನಿವತ್ತು ಬೆಳಗಾವಿಯಲ್ಲಿ ಪೂರ್ವ ನಿಯೋಜಿತ ಆಧಾರರಹಿತ ಆರೋಪವನ್ನು ಮಾಡಿ ತತ್ಕ್ಷಣ ಕೇಸನ್ನು ಹಾಕಿ ತಕ್ಷಣ ಬಂಧಿಸುವಂಥ ಈ ಕೃತ್ಯ ಪೂರ್ವ ನಿಯೋಜಿತ. ನಮ್ಮ ನಾಯಕರಾದ CT ರವಿ ಅವರನ್ನ ತಕ್ಷಣ ಬಿಡುಗಡೆಗೊಳಿಸಬೇಕು, ಆ ಕೇಸನ್ನು ವಜಾ ಮಾಡಬೇಕು. ಅದೇ ರೀತಿ ಆಧಾರರಹಿತ ಆರೋಪವನ್ನು ಮಾಡಿರುವಂಥ ವ್ಯಕ್ತಿಯಿಂದ ಕ್ಷಮೆ ಕೇಳಬೇಕು ಅಂತ ಈ ಮೂಲಕ ಜಿಲ್ಲಾ ಬಿಜೆಪಿ ಆಗ್ರಹಿಸುತ್ತೆ. ಏನು ತುರ್ತು ಸೇವೆಗಳು ಅಂತ ಏನಿದೆ ಅದನ್ನು ಹೊರತುಪಡಿಸಿ ಚಿಕ್ಕಮಗಳೂರು ಬಂದು ನಾಳೆ ಪೂರ್ಣ ಸಹಕಾರವನ್ನು ಕೇಳಿಕೊಂಡು ನಾಗರಿಕರಲ್ಲಿ ಮನವಿಯನ್ನು ಕೂಡ ಮಾಡ್ಕೊತಾ ಇದ್ದೀವಿ. 100% ಸಹಕಾರ ಸಿಗುತ್ತೆ. ಇದು ಇಡೀ ಮನುಷ್ಯ ಕುಲ ತಲೆ ತಗ್ಗಿಸುವಂಥ ಒಂದು ಕೃತ್ಯ ಅಮಾಯಕವಾಗಿ ನಡೆಸ್ಕೊಂಡಿದ್ದಾರೆ. ಸುಳ್ಳು ಮೊಕದ್ದಮೆ, ಪೂರ್ವ ನಿಯೋಜಿತ. ಇದು ನಾಳೆ ಅಂದರೆ ಈ ಬಂದ್ಗೆ ನಿಮಗೆ ಬೆಂಬಲಕ್ಕೆ ಸಂಘ ಸಂಸ್ಥೆಗಳು ಏನಾದರೂ ಎಲ್ಲರ ಜೊತೆ ಮಾತಾಡಿದ್ದೀವಿ, ಎಲ್ಲ ಸಹಕಾರ ಕೊಡ್ತೀವಿ ಅಂತ ಈಗಾಗಲೇ ವಾಗ್ದಾನ ಮಾಡಿದ್ದಾರೆ. ಜನತೆಗೆ ಎಲ್ಲ ಜನರು ಕೂಡ ಶಾಂತಿಯುತವಾಗಿ ಚಿಕ್ಕಮಗಳೂರಿನ ಬಂದಿಗೆ ಸಹಕಾರ ಕೊಡಬೇಕು. ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಜ್ಜನ ಬಂಧುಗಳು ಕೂಡ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಒಂದು ಕೃತ್ಯ ಮಾನವ ತಲೆ ತಗ್ಗಿಸುವಂಥ ಒಂದು ಕೃತ್ಯ ಅನ್ನೋದಿದೆ. ಅದರಲ್ಲೂ ನಮ್ಮ BJP ಚಿಕ್ಕಮಗಳೂರಿನ ಕಟ್ಟಿ ಬೆಳೆಸಿದಂಥ ವ್ಯಕ್ತಿಗೆ ಈ ರೀತಿ ಅವಮಾನವಾಗಿ ನಡೆಸ್ಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಮಧುಕುಮಾರ್ ರಾಜರಸು, ಜಿಲ್ಲಾ ಕಾರ್ಯದರ್ಶಿಗಳು.